18 ವರ್ಷದ ತಪಸ್ಸು ಕೊನೆಗೂ ಕೂಡ ನನಸಾಗಿದೆ. ಯಾವಾಗ ಆರ್ಸಿಬಿ ಕಪ್ ಗೆಲ್ತಾ ಇದ್ದಂಗೆ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮೂಡ್ತು. ಪಂಜಾಬ್ ಅನ್ನು ಮಣಿಸಿ IPL ಟ್ರೋಫಿಯನ್ನ ಎತ್ತಿ ಹಿಡಿದಿದೆ ರಜತ್ ಪಡೆ. ಮಧ್ಯಾಹ್ನವೇ ಬೆಂಗಳೂರಿಗೆ ರಜತ್ ಪಡೆ ಆಗಮನ ಆಗ್ತಾ ಇದೆ. ಇವತ್ತು ಮಧ್ಯಾಹ್ನನೇ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿ ಆರ್ಸಿಬಿ ತಂಡ ಮಾಹಿತಿಯನ್ನು ಹಂಚಿಕೊಂಡಿದೆ. ವಿಧಾನಸೌಧದಿಂದ ಮೆರವಣಿಗೆ ಆರಂಭ ಆಗತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ಈ ವಿಕ್ಟರಿ ಪರೇಡ್ ಮಾಡಲಾಗತ್ತೆ. ಆರ್ಸಿಬಿ ಆಟಗಾರರು ಕಾತುರದಿಂದ ಕಾಯ್ತಿದ್ದಾರೆ. ಅಭಿಮಾನಿಗಳನ್ನ ನೋಡಬೇಕು, ಈ ಸಂಭ್ರಮವನ್ನ ಅಭಿಮಾನಿಗಳ ಜೊತೆಗೆ ಹಂಚಿಕೊಳ್ಬೇಕು ಅಂತೇಳಿ. ಈಗ ಆರ್ಸಿಬಿ ಆಟಗಾರರನ್ನ ನೋಡೋದಕ್ಕೆ ತುದಿಗಾಲಲ್ಲಿ ಆರ್ಸಿಬಿ ಅಭಿಮಾನಿಗಳು ಕೂಡ ಇದ್ದಾರೆ. ಮಧ್ಯರಾತ್ರಿ 2 ಗಂಟೆಯ ತನಕ ಆರ್ಸಿಬಿ ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡಿದ್ದಾರೆ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ, ನಾಟ್ ಓನ್ಲಿ ಬೆಂಗಳೂರು, ಕರ್ನಾಟಕದಾದ್ಯಂತ ಮೂಲೆ ಮೂಲೆಯಲ್ಲೂ ಕೂಡ ಸಂಭ್ರಮಾಚರಣೆ ಜೋರಾಗಿತ್ತು. ಆರ್ಸಿಬಿ ಕಪ್ ಗೆಲ್ತಾ ಇದ್ದಂಗೆ ಅಭಿಮಾನಿಗಳ ಹರ್ಷೋದ್ಗಾರ. ಚರಿತ್ರೆಯನ್ನ ಸೃಷ್ಟಿ ಮಾಡಿರುವಂಥ ಆರ್ಸಿಬಿ ಟೀಮ್ ಯಾಕೆ ಈ ಗೆಲುವು ಮುಖ್ಯ ಆಗತ್ತೆ ಅಂತ ಹೇಳಿದ್ರೆ, ಕಳೆದ 18 ಸೀಸನ್ಗಳಿಂದ ಆರ್ಸಿಬಿ ಸೋಲನ್ನು ಅನುಭವಿಸ್ತಾ ಇದ್ರೂ ಕೂಡ ಆರ್ಸಿಬಿ ಬೆಂಬಲಿಗೆ ನಿಂತಿರುವಂಥ ಅಭಿಮಾನಿಗಳ ಒಂದು ಬೆಂಬಲ ಇದೆಯಲ್ಲ, ಅವರ ಪ್ರಾರ್ಥನೆ, ಅವರ ಹೋಮ ಹವನ, ಅದೆಲ್ಲದಕ್ಕೂ ಕೂಡ ಈಗ ಫಲ ಸಿಕ್ತು. ಆರ್ಸಿಬಿ ಅಭಿಮಾನಿಗಳನ್ನು ಪಡೆಯೋದಕ್ಕೆ ಆರ್ಸಿಬಿ ಟೀಮ್ ಪುಣ್ಯ ಮಾಡಿದೆ. ಈ ರೀತಿಯ ಫ್ಯಾನ್ ಬೇಸ್ ಯಾವ ಟೀಮ್ಗೆ ಇಡೀ ಜಗತ್ತಿನಲ್ಲೂ ಕೂಡ ನಿಮಗೆ ಸಿಗೋದಿಲ್ಲ. ಆರ್ಸಿಬಿ ಅನ್ನೋದು ಕೇವಲ ಪದಗಳಲ್ಲಿ ಅದನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಆರ್ಸಿಬಿ ಅನ್ನೋದು ಅದೊಂದು ಎಮೋಷ್ನಲ್ ಟಚ್ ಆಗುತ್ತೆ. ಫಾರ್ ಎವರ್ ಆರ್ಸಿಬಿ, ಈ ಸಲ ಕಪ್ ನಮ್ಮದು, 18 ನಮ್ಮದು ಅನ್ನೋದು ಘೋಷವಾಕ್ಯ ಇದೆಯಲ್ಲ, ಅದೆಲ್ಲವೂ ಕೂಡ ನಿಜ ಆಯಿತು. ಅದನ್ನು 17 ವರ್ಷ ಕಾಯಬೇಕಾಯಿತು. 18 ವರ್ಷಕ್ಕೆ ಜಯ ಸಿಕ್ಕಿದೆ. ಸೊ ಹಂಗಾಗಿ ಆರ್ಸಿಬಿ ಆಟಗಾರರು ಕೂಡ ಈ ಸಂಭ್ರಮವನ್ನು ಅಭಿಮಾನಿಗಳ ಜೊತೆ ಮಾಡಬೇಕು ಅಂಥೇಳಿ ಪಂದ್ಯ ಮುಗಿದಾದ ನಂತರ ನರೇಂದ್ರ ಮೋದಿ ಗುಜರಾತ್ ಸ್ಟೇಡಿಯಂ ಏನಿದೆಯಲ್ಲ, ಪಂದ್ಯ ಮುಗಿದಾದ ನಂತರ ಈಗಾಗಲೇ ಟೀಮ್ ಬಿಟ್ಟಿದೆ. ಮಧ್ಯಾಹ್ನ ಒಳಗಡೆನೆ ಆರ್ಸಿಬಿ ಟೀಮ್ ಬೆಂಗಳೂರಿಗೆ ಬಂದಿಳಿಯುತ್ತೆ. ಬೆಂಗಳೂರಿಗೆ ಬಂದಾದ ನಂತರ ಅಲ್ಲಿಂದ ಸ್ಟೇಡಿಯಂವರೆಗೆ ಬರಬೇಕಲ್ಲ, ಅದು ಹೆಂಗೆ ಬರುತ್ತೆ ಅನ್ನೋಂಥ ಕುತೂಹಲ. ಆರ್ಸಿಬಿ ಅಭಿಮಾನಿಗಳು ಬರೋಕ್ಕೆ ಬಿಡ್ತಾರ ಗೊತ್ತಿಲ್ಲ. ಲಕ್ಷಾಂತರ ಜನ, ಸಾವಿರಾರು ಜನ ಸೇರ್ತಾರೆ. ಸೊ ಹೇಗೆ ಕರ್ಕೊಂಡು ಬರ್ತಾರೆ, ಹೇಗೆ ಅಲ್ಲಿಂದ ಏರ್ಪೋರ್ಟಿಂದ ಇಲ್ಲಿಗೆ ಹೇಗೆ ಬರ್ತಾರೆ ಅನ್ನೋದು ಪ್ರಶ್ನೆ ಸಹಜವಾಗಿರುತ್ತೆ. ಈ ಗೆಲುವು ಯಾಕೆ ಮುಖ್ಯ ಆಗತ್ತೆ ಆರ್ಸಿಬಿಗೆ ಅಂತ ಹೇಳಿದ್ರೆ, ಸೋತಿದ್ರು ಕೂಡ 18 ವರ್ಷಗಳಿಂದ ಯಾವುದೇ ರೀತಿಯಾಗಿ ಕಪ್ ಗೆದ್ದಿಲ್ಲ ಅಂತಂದ್ರೂ ಕೂಡ ಆರ್ಸಿಬಿಯ ಕ್ರೇಜ್ ಇದೆಯಲ್ಲ, ಅದಕ್ಕೆ ಈ ರೀತಿಯ ಸೆಲೆಬ್ರೇಷನ್ ಇದೆ. ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಸೆಲೆಬ್ರೇಷನ್ ಆಗಿಲ್ಲ, ಇಡೀ ದೇಶದಾದ್ಯಂತ ಆರ್ಸಿಬಿ ಅಭಿಮಾನಿಗಳಿದ್ದಾರೆ. ಕೇವಲ ದೇಶ ಅಲ್ಲ, ವಿದೇಶದಲ್ಲೂ ಕೂಡ ಆರ್ಸಿಬಿ ಗೆಲ್ತಾ ಇದ್ದಂಗೆ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಎಲ್ಲೇ ಗೊತ್ತಾಗತ್ತೆ ಆರ್ಸಿಬಿ ಅನ್ನೋದು ಏನು ಅಂಥೇಳಿ. ಆರ್ಸಿಬಿಯ ಅಭಿಮಾನಿಗಳು ಇದ್ದಾರಲ್ಲ, ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಅವರಿಗೆ. ಆರ್ಸಿಬಿ ಅಭಿಮಾನಿಗಳ ಪ್ರಾರ್ಥನೆ ಕೊನೆಗೂ ಕೂಡ ಫಲಿಸಿದೆ. ಮಹಾಕುಂಭಮೇಳದಲ್ಲಿ ಟಿ ಶರ್ಟನ್ನು ಅಲ್ಲಿ ಮಿಂದೆದ್ದಿರುವಂಥದ್ದು ಎಲ್ಲ ಪಾಪಗಳು ಇವತ್ತಿಗೆ ಕ್ಲೋಸ್ ಆಗಬೇಕು ಅಂಥೇಳಿ. ಏನೇ ಇದ್ದರೂ ಕೂಡ, ಏನೆಲ್ಲ ಕರ್ಮಗಳು ಅಥವಾ ಏನೆಲ್ಲ ಇರುತ್ತೆ, ಏನೆಲ್ಲ ಕಂಟಕಗಳು ಇತ್ತಲ್ಲ, ಅದೆಲ್ಲವೂ ಕೂಡ ಕ್ಲೋಸ್ ಆಗಬೇಕು, 18 ನಮ್ದಾಗಬೇಕು ಅನ್ನೋದು. ಕಳೆದ 3-4 ದಿನಗಳಿಂದ ಹೋಮ ಹವನ ಪ್ರಾರ್ಥನೆಗಳು, ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಪೂಜೆ ಪುರಸ್ಕಾರಗಳು. ಪಂಜಾಬ್ ವಿರುದ್ಧ ಐತಿಹಾಸಿಕ ಗೆಲುವು, ಚರಿತ್ರೆ ಸೃಷ್ಟಿಯಾಗಿರೋದು ಇದು. ಬಹುಶಃ ಬೇರೆ ಟೀಮ್ ಗೆದ್ದಿದ್ರೆ ಈ ರೀತಿಯ ಸೆಲೆಬ್ರೇಷನ್ಗಳು, ಈ ರೀತಿಯ ಹೈಪ್ ಸಿಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಜಿಯೋ ಹಾಟ್ಸ್ಟಾರಲ್ಲಿ 70 ಕೋಟಿ ಜನ ನೋಡ್ತಾರೆ ಲೈವ್ ಅಂತ ಹೇಳಿದ್ರೆ ಇಲ್ಲೇ ಯೋಚನೆ ಮಾಡಿ ಆರ್ಸಿಬಿಯ ತಾಕತ್ತು, ಆರ್ಸಿಬಿಯ ಪವರ್ ಏನು ಅಂತೇಳಿ.
ಮ್ಯಾಚ್ ನಡೆಯುವಾಗ ಆಗಲ್ಲ, ಮ್ಯಾಚ್ ನಡೆದಾದ ಮೇಲೂ ಕೂಡ 70 ಕೋಟಿ ಜನ ಹಾಗೆ ನೋಡ್ತಿರ್ತಾರೆ. ಅಹಮದಾಬಾದ್ ಅಂಗಳದಲ್ಲಿ ಕನ್ನಡದ ಕಹಳೆ, ಕರ್ನಾಟಕ ಅನ್ನೋದು. ಈ ನಂಬರ್ 18 ಇದೆಯಲ್ಲ, ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಮಂಗಳಾರತಿ ನಡೀತಾ ಇದೆ ಅಂತೇಳಿ. ಅಂದರೆ ಈ ಪಂದ್ಯ ಆರಂಭ ಆಗುವ ಮುಂಚೆನೇ ಮಾಡ್ತಾ ಇರುವಂಥ ಸೆಲೆಬ್ರೇಷನ್ ಮುಗ್ದಾದ ನಂತರವೂ ಕೂಡ ಈ ರೀತಿಯ ಒಂಥರ ಮುಗಿದ ಮೇಲೂ ಕೂಡ ಒಂಥರ ಈ ರೀತಿ ಗೆದ್ದಾದ ನಂತರ ವಿರಾಟ್ ಕೊಹ್ಲಿಗೆ ಸಮರ್ಪಣೆ ಅಂಥೇಳಿ 18. ಅಂದರೆ RCB ಅಂತ ಹೇಳಿದ್ರೇ ಒಂಥರ ವಿರಾಟ್ ಕೊಹ್ಲಿ ಅಂದ್ರೆ RCB ಹಂಗಾಗಿರೋದು. ಕಳೆದ 18 ಸೀಸನ್ನಿಂದ ಒಂದೇ ಒಂದು ಫ್ರಾಂಚೈಸಿಯಲ್ಲಿ ಆಡಿರುವಂಥ ಏಕೈಕ ಆಟಗಾರ ವಿರಾಟ್ ಕೊಹ್ಲಿ. ಬೇರೆ ಟೀಮ್ಗಳು ಬೇಕಾದಷ್ಟು ಆಫರ್ ಕೊಟ್ಟರು ವಿರಾಟ್ ಕೊಹ್ಲಿಗೆ, ಬರೋದಕ್ಕೆ ಒಪ್ಪಲೇ ಇಲ್ಲ. ಕಾರಣ ಲಾಯಲ್ಟಿ ಬೇಕಾಗಿತ್ತು ವಿರಾಟ್ ಕೊಹ್ಲಿಗೆ. ಲಾಯಲ್ಟಿ ಅಭಿಮಾನಿಗಳಿರಬೇಕಾದ್ರೆ, ಪ್ರಾಮಾಣಿಕ ಅಭಿಮಾನಿಗಳು RCBಯಲ್ಲಿ ಇರಬೇಕಾದ್ರೆ ನಾನು ಯಾಕೆ ಬೇರೆ ಫ್ರಾಂಚೈಸಿಗೆ ಹೋಗಬೇಕು ಅಂತ ನೇರವಾಗಿಯೇ ಹೇಳಿದರು. ಸಹಜ ಆ ರೀತಿಯ ಥಾಟ್ ಬರುತ್ತೆ. ಆ ಒಂದು ಟೀಮ್ ಕಪ್ ಗೆದ್ದೇ ಇದ್ದಾಗ ಅಥವಾ ಗೆಲ್ಲದೇ ಇದ್ದಾಗ ತಮ್ಮ ಕಡೆಯಿಂದ ಶ್ರಮ ನಿರಂತರವಾಗಿ ಇದ್ರೂ ಕೂಡ ಕಪ್ ಗೆಲ್ಲದೇ ಇದ್ದಾಗ ಆ ರೀತಿಯ ಥಾಟ್ಗಳು, ಆಲೋಚನೆಗಳು ಬರೋದು ಸಹಜ. ನನಗೆ ಯಾಕೆ ಇರಬೇಕು, ನನ್ನ ಕಡೆಯಿಂದ 100% ಹೋಗ್ತಾ ಇದ್ರು ಕೂಡ ಕಪ್ ಗೆಲ್ಲಕ್ಕಾಗ್ತಾ ಇಲ್ಲ, ನಾನು ಯಾಕೆ ಈ ಫ್ರಾಂಚೈಸಿಲಿ ಇರಬೇಕು ಅನ್ನೋ ಥಾಟ್ ಬರೋದು ಸಹಜ. ಬಟ್ ವಿರಾಟ್ ಕೊಹ್ಲಿ ಹಂಗೆ ಮಾಡಲಿಲ್ಲ. ನನಗೆ ಕಪ್ಪಕ್ಕಿಂತ ಲಾಯಲ್ಟಿ ಮುಖ್ಯ ಅಂತ ಹೇಳಿದರು. RCB ಅಭಿಮಾನಿಗಳು ಮುಖ್ಯ ಅಂತ ಹೇಳಿದರು. ನಾನು ಕೊನೆಯ ತನಕ ಇರೋ ತನಕ, ಅಂದರೆ ಎಲ್ಲಿಯ ತನಕ ನಾನು IPL ಆಡ್ತೀನಿ ಅಲ್ಲಿಯ ತನಕ RCBಗೆ ಮಾತ್ರ ಸೀಮಿತನಾಗಿರ್ತೀನಿ ಅಂತೇಳಿ ಅದನ್ನು ಉಳಿಸ್ಕೊಂಡ್ರು. ವಿರಾಟ್ ಕೊಹ್ಲಿ ಅವರ ಇನ್ನೊಂದು ವಿಚಾರ ಅಗ್ರೆಷನ್ ಆಗಿರ್ಬೋದು, ಅವರ ಆಟಿಟ್ಯೂಡ್ ಯಾಕೆ ಮಾಡಬಾರ್ದು, ಆ ರೀತಿಯ ಪ್ರದರ್ಶನ ಇರಬೇಕಾದ್ರೆ ಯಾಕೆ ಆಟಿಟ್ಯೂಡ್ ಇರಬಾರ್ದು ಅಂತ ನಾನು ಹೇಳ್ತೀನಿ. ಇಷ್ಟು ಫ್ಯಾನ್ಸ್ಗಳು ಇದ್ದಾರೆ, ಇಷ್ಟು ಅಭಿಮಾನಿಗಳು ವಿರಾಟ್ ಕೊಹ್ಲಿಗೆ ಇದ್ದಾರೆ ಅಂತ ಹೇಳಿದ್ರೆ ಆತನ ಫಿಟ್ನೆಸ್, ಆತನ ಕ್ರೇಜ್ ಎಷ್ಟು ಮಟ್ಟಿದೆ, ಆತನ ಒಂದು ಅಗ್ರೆಷನ್ ನೋಡಿನೇ ಫ್ಯಾನ್ಸ್ ಆಗಿರೋದು. ಸೊ ನೀವು ಒಳ್ಳೆ ಫಾರ್ಮಲ್ಲಿದ್ದೀರಿ, ನೀವು ಹೈಪಲ್ಲಿ ಇರಬೇಕಾದ್ರೆ ಯಾಕೆ ಅಗ್ರೆಷನ್ ಆಗಿರಬಾರ್ದು ಅಂಥೇಳಿ ತಪ್ಪೇನಿಲ್ಲ ಅದು. ನಾನು ಹಚ್ತೇನೆ. ನಾನು ಹಚ್ತೇನೆ.